ಶಾಕ್ ಆಗಿದ್ದೇನೆ ಭುವಿ. ನಾನ್ ಪ್ಲೇಯಿಂಗ್ 11 ನೋಡ್ತಿದೀನಿ. ನಮ್ಮೂರ್ ಪ್ಲೇಯಿಂಗ್ 11 ಅಲ್ಲೂ ಭುವನೇಶ್ವರ್ ಕುಮಾರ್ ಇದ್ದ. ಸುರೇಶ್ ಶರ್ಮಾ ಡಿಕಾಕ್ ಕ್ಯಾಚ್ ಬಿಟ್ಟಾಗ ಎಷ್ಟ್ ಹೆಂಗಾಗಿತ್ತು ಅಂದ್ರೆ ನನಗೆ ಅದೇ ಬೌಲಿಂಗ್ ಆಕ್ಷನ್ ಬೌಲಿಂಗ್ ಆಕ್ಷನ್ ವಿಕೆಟ್ ವಿಕೆಟ್ ವಿಕೆಟಾ ಕರೆಕ್ಟ್. ಯಾಕೆ ಔಟ್ ಕೊಡ್ಲಿಲ್ಲ ಅದನ್ನ? ಅಪೀಲ್ ಮಾಡ್ಲಿಲ್ವಾ? ಅಲ್ಲ ಅಪೀಲ್ ಅಲ್ಲ, CSK ಮೇಲೆ ಬಾ. ಅಯ್ಯೋ ಬದ್ಧ ಅವೆಲ್ಲ ಬಿಡಪ್ಪ. ಯಾವ ಹಾಯ್ ಹಲೋ ನಮಸ್ಕಾರ. ಇವತ್ತು ಪೋಸ್ಟ್ ಮ್ಯಾಚ್ ಡಿಸ್ಕಷನ್ ಬಗ್ಗೆ ಮಾತಾಡೋದಿದ್ವಿ. RCB ವರ್ಸಸ್ KKR ಮ್ಯಾಚ್. ಇದಕ್ಕೆ ಪ್ಯಾನಲ್ ಅಲ್ಲಿ ಇಬ್ರು ಕೂತಿದ್ದಾರೆ. ಅದು ಫಸ್ಟ್ ಭರತ್ ಮತ್ತೆ ಸುಜನ್ ಅವ್ರಿಗೆ ಸ್ವಾಗತ ಸುಸ್ವಾಗತ. ಒಂದ್ ಸ್ವಲ್ಪ ನಮಸ್ಕಾರ ಮಾಡ್ರು. ಏನ್ರು RCB ಗೆದ್ದಿರೋದು ಜೋಶ್ ಇರ್ಲಿ. ಕಟ್ ಮಾಡ್ತೀನಿ ಇದನ್ನ. ಯಾವ್ದು ಕಟ್ಟೆ ಮಾಡಂಗಿಲ್ಲ. ಅದ್ರ ಬಗ್ಗೆ ಫಸ್ಟ್ ಭರತ್ ಹತ್ರ ಹೋಗದ. ಯಾಕೆ ಹೇಳು? ನಿನ್ನೆ ಭರತ್ KKR ಗೆಲ್ತಾರೆ ಅಂತ ಅಂದಿದ. ಸರಿ ಭರತ್, ನಿನ್ನಿಂದಾನೇ ನಾನು ಹೇಳ್ತೀನಿ. ಭರತ್, ನಿನ್ನಿಂದಾನೇ ಸ್ಟಾರ್ಟ್ ಆಗ್ಲಿ. ಮೊದ್ಲು ನೀವು KKR ಗೆಲ್ಲುತ್ತೆ ಅಂತ ಹೇಳಿದ್ರಿ. ಇವಾಗ ಪಾರ್ಟಿಯಲ್ ಚೇಂಜ್ ಆಗಿದೆ. ಅದಕ್ಕೋಸ್ಕರ ನೀವೇ ಫಸ್ಟ್ ಮಾತಾಡಿ. ಎಫೆಕ್ಟ್ ಆಗಿದೆ. ಫಸ್ಟ್ ರಹಾನೆ ಪವರ್ ಪ್ಲೇ ತರಬಾರ್ದಿತ್ತು ವರುಣ್ ಚಕ್ರವರ್ತಿನ. ಎಷ್ಟೊಂದ್ ರನ್ಸ್ ಅಲ್ಲೇ ಲೀಕ್ ಆಗೋಯ್ತು. ಅವ್ರು ನೋಡಿದ್ರೆ ಪವರ್ ಪ್ಲೇಲಿ ಸಾಲ್ಟ್ ಬಿರಿ ಅಂತ ಹೊಡಿತಾವ್ರೆ. ಇವನ್ ನಮ್ಮ RCB ಕಡೆನೂ ಅಷ್ಟೇ. ಕೃಣಾಲ್ ಪಾಂಡ್ಯನ ಸುಮ್ನೆ ವೇಸ್ಟ್ ಆಯ್ತು ಒಂದ್ ಓವರ್ ಪವರ್ ಪ್ಲೇಲಿ. ಅದನ್ನ ಬದಲು ಮಿಡಲ್ ಓವರ್ ಅಲ್ಲೇ ತಂದಿದ್ರೆ ಅವ್ರನ್ನು ಕೂಡ ಇನ್ನ ಚೆನ್ನಾಗಿರೋದು. ರನ್ ಇನ್ನ ಕಡಿಮೆ ಬಂದಿರೋದು. ಕೃಣಾಲ್ ಪಾಂಡ್ಯನ ಪವರ್ ಪ್ಲೇ ಆದ್ಮೇಲೆ ಆಡ್ಸಿದ್ರೆ ಅದೇ ತಪ್ಪು. ವರುಣ್ ಚಕ್ರವರ್ತಿನ ಮಿಡಲ್ ಓವರ್ ಅಲ್ಲೇ ತರ್ಬೇಕು. ಪವರ್ ಪ್ಲೇ ಯಾವ್ದೇ ಕಾರಣಕ್ಕೂ ತರಬಾರ್ದು. ಎಲ್ಲ 38 ಸರ್ಕಲ್ ಇರ್ತಾರೆ, ಇನ್ನೇನು ಹೊಡೆದೇ ಹೊಡಿತಾರೆ ಎಲ್ಲ. ಶಾಕ್ ಆಗಿದ್ದೇನೆ ಭುವಿ. ನಾನ್ ಪ್ಲೇಯಿಂಗ್ 11 ನೋಡ್ತಿದೀನಿ. ಯಾರೋ ಮಿಸ್ಸಿಂಗ್ ಇಲ್ಲ ಅಂದ್ರೆ ಭುವನೇಶ್ವರ್ ಹಾಕೊಂಡಿಲ್ಲ. ನೆನೆ ದೀಕ್ಷಿತ್ ಏಜಲ್ವುಡ್ ಹಾಕಲ್ಲ ಅಂತವ್ರೆ. ಅಲ್ಲಿ ನೋಡ್ರೆ ಭುವನೇಶ್ವರ್ ಹಾಕೊಂಡಿಲ್ಲ. ನಾನೇ ಸಾಕು. ಅಲ್ಲಿ ಏಜಲ್ವುಡ್ ಇರಲ್ಲ ಅನ್ಕೊಂಡಿದ್ದೆ, ಬಟ್ ಏಜಲ್ವುಡ್ ಅವನೇ, ಭುವನೇಶ್ವರ್ ಕುಮಾರ್ ಇಲ್ಲ. ನಮ್ಮೂರ್ ಪ್ಲೇಯಿಂಗ್ 11 ಅಲ್ಲೂ ಭುವನೇಶ್ವರ್ ಕುಮಾರ್ ಇದ್ದ. ಬಟ್ ಆಮೇಲೆ ನೋಡಿದ್ರೆ ಇದ್ದ. ಸುರೇಶ್ ಶರ್ಮಾ ಡಿಕಾಕ್ ಕ್ಯಾಚ್ ಬಿಟ್ಟಾಗ ಎಷ್ಟ್ ಹೆಂಗಾಗಿತ್ತು ಅಂದ್ರೆ ನನಗೆ ಅಯ್ಯೋ ಒಂದ್ಸಲ ನಿಂತ್ಕೊಂಡ್ಬಿಟ್ರಂತೂ ಹೊಡೆದ ಹಾಕ್ಬಿಡ್ತಾರೆ ಮಾತ್ರ. ನನಗ್ ಬೇರೆ ಅಲ್ಲ ಗೊತ್ತು. ಅದೇ ಪವರ್ ಪ್ಲೇಲಿ ತೆಗ್ದಾಕ್ತಾರೆ ಅಂತ ಹೇಳಿದ್ದೆ. ಬಟ್ ಅದೇ ಸುರೇಶ್ ಶರ್ಮಾ ಕ್ಯಾಚ್ ಬಿಟ್ಟಾಗಂತೂ ನನಗೆ ಎಕ್ಸ್ಪೆನ್ಸಿವ್ ಆಗ್ಬೋದಾ ಅನ್ಸ್ಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ 2 ಬಾಲ್ಸ್ಗೆನೆ ಬಟ್ ನನಗಂತೂ ಏಜಲ್ವುಡ್ ಮೆಚ್ಚಲೇಬೇಕು. ಅವನ್ ಲೆಂತ್ ಲೈನ್ ಬಿಟ್ಟು ಯಾವ್ದನು ಆಗ್ತಿರಲ್ಲ. ಬ್ಯಾಕ್ ಆಫ್ ಹ್ಯಾಂಡ್ ಲೆಂತ್ ಆಗ್ತಿದ್ದು. ಒಂದು ಹಿಂದೆ ಮುಂದೆ ಮಾಡ್ತಿರ್ಲಿಲ್ಲ. ಅವ್ನ್ ಹಾಕಿದ್ದು ಕಂಪೇರಿಟಿವ್ಲಿ ಒಂದೇ ಲೆಂತ್ ಪಿಚ್ ಮಾಡ್ತಿದ್ರೆ ಬೌನ್ಸ್ ಆಗ್ತಿತ್ತು ಅದು ಬ್ಯಾಟರ್ ಬಂದು. ಅದು ಮತ್ತೆ ಅದು ಫಸ್ಟ್ 3 ಓವರ್ಸ್ ಅಷ್ಟೇನೆ ಫುಲ್ ಕಂಟ್ರೋಲ್ ಹಿಡಿದ್ರು RCB. ಬಟ್ ಆಮೇಲೆ ಹೋಯ್ತಾ ಏನ್ 10 ಓವರ್ ರಹಾನೆ ರಚಿಗೆದ್ದಿದ್ದು ಬಂದ್ ಏನ್ ಸ್ಟಾರ್ಟ್ ಮಾಡಿದ್ರು ಇವ್ರಿಗೆ. ಯಾರಪ್ಪ ರಶಿಕ್ ದಾರಿಗೆ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ನರೈನ್ ಔಟ್ ಆಗಂಟನೂ ಹಂಗೆ ಇತ್ತು. ನರೈನ್ ಔಟ್ ಆದ್ಮೇಲಂತೂ ಈಗ ನರೈನ್ ವಿಚಾರ ಬಂದು ಒಂದು ವಿವಾದ ಕೇಳಿ ಬರ್ತೈತೆ ನ್ಯೂಸ್ ಅಲ್ಲಿ. ಏನಂದ್ರೆ ಅದೇ ಬೌಲಿಂಗ್ ವಿಕೆಟಾ ಕರೆಕ್ಟ್. ಯಾಕೆ ಔಟ್ ಕೊಡ್ಲಿಲ್ಲ ಅದನ್ನ? ಅಪೀಲ್ ಮಾಡ್ಲಿಲ್ವಾ? ಅಲ್ಲ ಅಪೀಲ್ ಅಲ್ಲ ಮಜಾ. ಅದಾಗ್ಲೇ ಕೀಪರ್ ಹಿಡ್ದಿ ಎಲ್ಲಾ ಮುಗ್ದಾಗಿತ್ತದು ಬಾಲು. ಆಗ್ಲೇ ಎಲ್ಲಾ ಆಗಿತ್ತು. ಹಂಗೆ ಓಕೆ ಹಂಗಿದ್ರೆ ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ರಚಿಗೆ ಆಯ್ತು ಇಟ್ ವಿಕೆಟ್ ಇಲ್ಲ ಅನ್ಕೊಂಡು. ಆಕ್ಚುಲಿ ಬಾಲ್ ಡೇಟ್ ಆಗಿತ್ತು. ಆದ್ರೆ ಬಾಲ್ ಅದಾಗ್ಲೇ ಮೂವ್ ಆಗಿ ಕೀಪರ್ ಹತ್ರ ಇತ್ತು. ಆಗ್ಲೇ ವೈಟ್ ಸಿಗ್ನಲ್ ಬಂದಿತ್ತು. ಆಮೇಲೆ ಅವರು ಸಿಗ್ನಲ್ ಬಂದಿತ್ತು. ಲೈಟ್ ಅಪ್ ಆಗಿತ್ತು. ಇವನು ರಸಿಕ್ ಹೆಂಗ್ ಬೌಲಿಂಗ್ ಹೊಡೆದ ನಿನ್ನೆ. ಏನಪ್ಪ ರಸಿಕ್ದರು ಏನು ಊಕೆ. ಫಸ್ಟ್ 2 ಓವರ್ ಎಕ್ಸ್ಪೆನ್ಸಿವ್ ಅನ್ಸಿದ್ರೆ ಲಾಸ್ಟ್ 2 ಓವರ್ ಅಷ್ಟೇ ಒಳ್ಳೆ ಬೌಲಿಂಗ್ ಮಾಡಿದ್ರಪ್ಪ. ಪವರ್ ಪ್ಲೇ ತರ್ಸ್ಬಾರ್ದು ಮಚ. ನೋಡು ಎಫೆಕ್ಟಿವ್ ಆಗಿರ್ತಾರ ಅವ್ರು ಮಾತ್ರ. ಎಸ್ ದಯಾಲ್, ಏಜಲ್ವುಡ್ ಇಂಥವ್ರನ್ನೇ ಆಡ್ಸ್ಬೇಕು ಆಲ್ಮೋಸ್ಟ್ ಪವರ್ ಪ್ಲೇಲಿ. ನಿನ್ನೆ ಭುವಿ ಕುಂಚೇನೆ ಅಷ್ಟು ಟೀಮು ಬ್ಯಾಲೆನ್ಸ್ ಆಗೈತೆ. ಭುವಿ ಬಂದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಅದು ಪವರ್ ಪ್ಲೇಲಂತೂ ರನ್ ಕಟ್ ಆಗ್ತಾರೆ.
ಮಚ್ಚ ಹ್ಮ್ ಅವಶ್ಯಕತೆ ಏನ್ ಇರ್ಲಿಲ್ಲ ನಿನ್ನೆ ನಿಜ. ಮೂವಿ ಕುಣ್ಸಕ್ಕೆ. ಹೌದು. ಬಟ್ ಸುಮ್ನೆ ಏನೋ ಕುಡ್ಸಿದ್ರೆ ಗೊತ್ತಿಲ್ಲ, ಆಡ್ಸ್ಬೇಕಿತ್ತು. ಇನ್ಸೈಡ್ ರೀಸನ್ಸ್ ಏನಾಯ್ತೋ ಗೊತ್ತಿಲ್ಲ, ಇನ್ಸೈಡ್ ರೀಸನ್ಸ್ ಏನೋ ಇರ್ಬೋದು, ಮೇ ಬಿ ಎಲ್ಲ ಸುಮ್ನೆ ಕುಡ್ಸಕ್ಕಾಗಲ್ಲ ಸುಮ್ನೆ ಇವ್ರ್ ತರ್ಸದ ಅಂತ ಅನ್ಬಿಟ್ಟು ಕೂರ್ಸವ್ರ ಅಷ್ಟೇ. ಇನ್ಸೈಡ್ ಏನು ಇಲ್ಲ, ಸುಮ್ನೆ ಅವನೇನ್ ಫಿಟ್ ಆಗ ಅವನೇ, ಚೆನ್ನಾಗೇ ಅವನೇ. ಹ್ಮ್ ಅವ್ರನ್ನ 10 ಕೋಟಿಗೆ ತಗೊಂಡ್ಬಿಟ್ಟು ಸುಮ್ನೆ ಬಿಗ್ ಮ್ಯಾಚ್ ಪ್ಲೇಯರ್ ನ ಗೆಲ್ಲಕ್ ಕುಣ್ಸಕ್ ಸಾಧ್ಯನೇ ಇಲ್ಲ. ಬಟ್ ಏನೋ ಇನ್ಸೈಡ್ ರೀಸನ್ಸ್ ಇರೋದಕ್ಕೆ ಕುಳ್ಸಿರ್ತಾರೆ. ಇದ್ರೆ ಹೇಳೋರು. ಏಯ್ ನೋಡ್ತಾ ಕೃಣಾಲ್ ಇದ್ದಲ್ಲ ಪಾಂಡ್ಯ ಬೌಲಿಂಗ್ ಸಖತ್ತಾಗಿತ್ತಲ್ವಾ ನೆನ್ನೆ. ನಿನ್ನೆ ಪಾಪ ಆ ಫುಲ್. ಫಸ್ಟ್ ಓವರ್ 15 ರನ್ ಹೊಡ್ಸ್ಕೊಂಡಿರೋದು ಮೊದಲನೇ ಓವರ್ ಮಾಡಿದ್ದವ್ರು. ಆಮೇಲೆ ನೆಕ್ಸ್ಟ್ 3 ಓವರ್ಸ್ಗೆ ಬರೀ 14 ರನ್ಸ್ 3 ವಿಕೆಟ್ಸ್. 7.25 ಬಟ್ ಮೆಟರ್. 7.25 ಇನ್ನೊಂದೇನ್ ಗೊತ್ತಾ, ಎಕನಾಮಿ. ವೆಂಕಟೇಶ್ ಅಯ್ಯರ್ಗೆ ಒಂದು ವೈಡ್ ಹಾಕಿದ್ರು, ಕರೆಕ್ಟ್ ಆಗಿ ಫುಲ್ ಹೈಟ್ ಈ ಲೆವೆಲ್ ಬಂತದು ವೈಡ್. ಹಿಂದ್ಗಡೆ ಅವ್ನು ವಿಜಯ್ ಶರ್ಮಾ ಕ್ಯಾಚ್ ಹಿಡಿದ. ನೆಕ್ಸ್ಟ್ ಬಾಲ್ ಅವ್ರು ಹೈಟ್ ಬಂದ್ಕೊಂಡು ವಿಕೆಟ್ ನೇರ ಹಿಂಗ್ ಹೊಡಿಯಕ್ ಹೋದ್ರು, ಫುಲ್ ಲೋ ಬಂದ್ಬಿಡ್ತು ಬಾಲ್. ಅದು ಅದು ಸಕ್ಕತ್ತಾಗಿ ಮಾಡಿದ್ರು ಅದ್ ಮಾತ್ರ. ಅವನು ಹೆಲ್ಮೆಟ್ ಹಾಕಿರ್ಲಿಲ್ಲ, ಬೌನ್ಸ್ ಹ್ಮ್ ಹಾಕಿದ್ಮೇಲೆ ಹೆಲ್ಮೆಟ್ ವೇರ್ ಮಾಡಲ್ಲ. ವೆಂಕಟೇಶ್ ಅದೇ ಅದ್ ಅಯ್ಯರ್ಗೆ ಸಖತ್ತಿತ್ತದು. ವೆಂಕಟೇಶ್ ಅಯ್ಯರ್ಗೆ ಪ್ರೈಸ್ದು ಪ್ರೆಷರ್ ಆಗ್ಬಿಟ್ಟಿದೆ. ಓ ಪಾಪ ಹೊಡಿಬೇಕು ಹೊಡಿಬೇಕು. ನಮ್ಮ ಆರ್ ಅವ್ರಿಗೆ ದೊಡ್ಡ ನಮಸ್ಕಾರ, ತಗೊಳಕ್ ಹೋಗಿದ್ರಲ್ಲ 21. ಅಪ್ಪ. ಏ ಮಚ್ಚ ಏನಿಲ್ಲ, ಏಯ್ ಸುಮ್ನಿರಲ್ಲ. ಪಕ್ಕ ಆಡ್ತಾನೆ. ಆನ್ ವೇಸ್ಟ್ ಗೋಯಿಂಗ್ ಆಫ್. ಸೀಸನ್ ಆಡೇ ಆಡ್ತಾನೆ ಮಚ್ಚ ಅವ್ರು. ಆಡ್ತಾನೆ ಇಲ್ಲ ಅಂತ ಅಲ್ಲ, ಅಷ್ಟು ಕೋಟಿ ಬೇಕಾಗಿರ್ಲಿಲ್ಲ. ಬಟ್ 21ಗೆ ಅಷ್ಟು ಕೊಟ್ಟು ಬೈ ಮಾಡೋಂತ ಇಲ್ಲ ಅವಶ್ಯಕತೆ ಅಂದ್ರೆ ಇರ್ಲಿಲ್ಲ. ಲಾಸ್ಟ್ ಇಯರ್ ಸ್ಟಾರ್ಕ್ ಯಾವ ತರ ಇಂಪ್ಯಾಕ್ಟ್ ಮಾಡಿದ್ರು, ಬ್ಯಾಟಿಂಗ್ ಅಲ್ಲಿ ಹಂಗೆ ಇಂಪ್ಯಾಕ್ಟ್ ಮಾಡೋಣ. 2-2 ಮ್ಯಾಚ್ ಪ್ಲೇ ಆಫ್ ಗೆಲ್ಲಕ್ ಇವನು ಕಾರಣ. ಸೊ ಅದಕ್ಕೆ ನಮ್ ಬಿಟ್ಕೊಡ್ಬಾರ್ದು ಅಂದ್ಬಿಟ್ಟು ಇನ್ವೆಸ್ಟ್ ಮಾಡೋರು. ಬಟ್ ಅದೇ ವಿನ್ನಿಂಗ್ ಟೀಮ್ ಜಾಸ್ತಿ ನವರು ಆಯ್ತು. ಬಿಟ್ಕೊಡ್ಬಾರ್ದು ಅಂತ ಮಾಡಿದ್ರು. ಹ್ಮ್ ಆಮೇಲೆ ಇದು ರಿಂಕು ರಹಾನೆ ಸಿಂಗ್, ಬ್ಯಾಟಿಂಗ್ ಸಖತ್ತಾಗಿತ್ತಲ್ವಾ. ರಿಂಕು ಸಿಂಗ್, ಹಾ, ರಜಲ್, ರಾಣೆ ಬ್ಯಾಟಿಂಗ್ ಚಿಂದಿ. ರಜಲ್ ಮತ್ತೆ ರಿಂಕು ಡೌನ್ ಫಾಲ್ ಆಗ ಕಾರಣ ಏನು? ರಜಲ್ ಮತ್ತೆ ರಿಂಕುನ. ಏನು ರಸಲ್ ಮತ್ತೆ ರಿಂಕುನಾ? ರಿಂಕು ಡೌನ್ ಫಾಲ್ ಆಗ ಕಾರಣ ಏನು? ಅಲ್ಲ, ಫಸ್ಟ್ ಮ್ಯಾಚ್ ನೋಡ್ಬೇಕು ಇನ್ನ. ಏನೇ 12 ಏನೋ ಹೊಡ್ದ ಅಲ್ವಾ, ಟೈಮ್ ತಕೊಂಡ್ ಹೊಡ್ದ. ಹಾ, ಫಸ್ಟ್ ಮ್ಯಾಚ್ ಅಲ್ಲಿ ಯಾಕಪ್ಪ ಹಂಗಾದ್ರು? ರಜಲ್ ಲೋ ಏನ್ ಆಯ್ತಾ ಮಗ, ಏನ್ ಎಲ್ಲಾ ಇದ್ ಮಾಡಕ್ಕಾಗ್ದ? ವಿರಾಟ್ ಲೋ ಕೊಹ್ಲಿ ಎಲ್ಲ ಶ್ರೇಯಸ್ ಶರ್ಮಾ ಎಲ್ಲಾ ಲೆಗ್ ಸ್ಪಿನ್ ಆಗ್ತಾ ಇತ್ತು, ಆ ಕಡೆ ಹೋಗ್ತಾ ಇತ್ತು. ಅದೊಂದು ಬಾಲ್ ಗೂಗ್ಲಿ ಅವ್ನ ಆ ಕಡೆ ಬರುತ್ತೆ ಅಂದ್ಬಿಟ್ಟು ಬ್ಯಾಟ್ ಆಗಂಗ್ ಬೀಸಿದ್ದ ಕವರ್ ಮಾಡಕ್, ಹಿಂಗೆ ಒಳಗ್ ನುಗ್ಬಿಡ್ತು ಬಾಲ್ ಗೂಗ್ಲಿ. ಸಕ್ಕದಾಗಿ ಬಂತದು. ಟೀಚರ್ ಕ್ಯಾಪ್ಟನ್ಸಿ ಮೆಚ್ಚಬೇಕು. ಯಾಕೆ ಅಂದ್ರೆ ಅವನ ಬ್ಯಾಕಪ್ ಮಾಡ್ಕೊಂಡ. ಶ್ರೇಯಸ್ ಶರ್ಮಾ ಹೋದವರು ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದ. 3 ಅವನ ಓವರ್ ಬ್ಯಾಕಪ್ 41. ಮಾಡಿ ರಜಲ್ ಇದ್ರು ನೀನೇ ಹೋಗಿ ಬೌಲಿಂಗ್ ಮಾಡುವಂತ ಬಿಟ್ಟ. ಅದು ಮೇನ್ ಇಂಪ್ಯಾಕ್ಟ್ ಆಗಿದ್ದು ಆ ಓವರ್ ಅಲ್ಲಿ. ರಜಲ್ ಇದ್ದಿದ್ರೆ ಎಕ್ಸ್ಟ್ರಾ 40+ ರನ್ ಬಂದಿರೋದು ನನ್ ಪ್ರಕಾರ. ನನ್ ಪ್ರಕಾರ ರಜಲ್ ಇದ್ದಿದ್ರೆ 200+. ಹಾ 200 ದಾಟಿರೋದು. ಮೊದ್ಲು 10 ಅವರ್ಸ್ ದಾಟಿರೋದು. ಆಡ್ಬಿಟ್ರೆ 200 ಅಂತ ಫಿಕ್ಸ್ ಆಗ್ಬಿಟ್ಟಿದ್ದು. 220 230 ಗಂಟ ಬರ್ತದೆ ರನ್ ಅಂತ ಮಜಾ. ಆದ್ರೂ ಮಿರಾಕಲ್ ನೆಕ್ಸ್ಟ್ 10 ಅವರ್ಸ್. ಏನ್ ಕಟ್ಟಿದ್ ಬೌಲಿಂಗ್ ಅಲ್ವಾ. ಆದ್ರೂ ಏಜಲ್ವುಡ್ ಹಂಗ್ ಬೌಲಿಂಗ್ ಮಾಡಿದ್ರು 6 ಮತ್ತೆ 4ಗಳನ್ನ ಮತ್ತೆ ರನ್ಗಳು ಚೆನ್ನಾಗ್ ಆಗ್ತಿದ್ದ. ಅದೇ ಯಂಗ್ಸ್ಟರ್ ಇದಾರಲ್ಲ ರಘುವಂಶಿ ಅಂತ, ಅವನು ಚೆನ್ನಾಗ್ ಆಗ್ತದೆ ಏಜಲ್ವುಡ್ಗೆ. ಈಗ ಬರೋಣ ಬಾ RCB ಬ್ಯಾಟಿಂಗ್ಗೆ. ಹೆಂಗಿತ್ತು ಫಿಲ್ ಶಾರ್ಟ್ ಮತ್ತೆ ವಿರಾಟ್ ಕೊಹ್ಲಿ. ನಂಗೆ ಫಿಲ್ ಶಾರ್ಟ್ ಗಿಂತ ವಿರಾಟ್ ಕೊಹ್ಲಿದೆ ಜಾಸ್ತಿ ಆಶ್ಚರ್ಯ ಆಗಿದ್ದು. ಏನ್ ಬಂದಾಗ ಎಲ್ಲ ಬಾಲ್. ಅದು ಬ್ಯಾಕ್ ಟು ಬ್ಯಾಕ್ 6 ಹೊಡೆದಾಗಂತೂ ರೀಸೆಂಟ್ ಟೈಮ್ಸ್ ಅಲ್ಲಿ ಅಂತ 6ಗಳು ಅದು ಹೊಡೆದ್ರೆ ಎಲ್ಲ ಮಧ್ಯ ಹೊಡೆಯವ. ಲಾಸ್ಟ್ ಇಯರ್ IPL ಅಲ್ಲಿ ಹಿಂಗೆ ಆಡ್ತಾ ಇದ್ರು. ಸೆಕೆಂಡ್ ಹಾಫ್ ಅಲ್ಲಿ ಲಾಸ್ಟ್ ಇಯರ್ IPL ಅಲ್ಲಿ ಪವರ್ ಪ್ಲೇ ಅಲ್ಲೇ 6-4ಗಳು ಹೊಡ್ಕೊಂಡು ಆತರ. ನೆನ್ನೆ ಅಲ್ಲಿಂದಾನೇ ಕಂಟಿನ್ಯೂ ಮಾಡೋ ತರ ಇತ್ತು ಆಲ್ಮೋಸ್ಟ್. ಸಗದಾಗಿತ್ತು. ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡಂಗಿಲ್ಲ. ನಿನ್ನೆ 160 ಸಮಥಿಂಗ್. ಎಲ್ಲಾರು ಫಿಕ್ಸ್ ಆಗೇ ಬಂದಿದ್ರು, ಹೊಡಿಬೇಕು ಅಷ್ಟೇ. ಯಾಕೋ ಅಗ್ರೆಸಿವ್ ಕ್ರಿಕೆಟ್ ಎಲ್ಲ. ದೇವದತ್ ಪಡಿಕಲ್ ಟ್ರೈ ಮಾಡ್ದ. ಅವ್ನು ಇದ್ದಿದ್ದೆ ವರುಣ್ ಚಕ್ರವರ್ತಿ ಮತ್ತೆ ಸುನಿಲ್ ನಾರಾಯಣ್ ಇದ್ದಾಗ. ಬೌಲರ್ ಹೆಂಗ್ ಕಟ್ ಹಾಕೋರ್ ಏನು ಆದ್ರೂ ನಾರಾಯಣ್ ಒಂದ್ ಗ್ಯಾಪ್ ಅಲ್ಲಿ ಹೊಡೆದ ಅಲ್ವಾ, ಸಖತ್ತಾಗಿತ್ತು. ಟ್ರೈ ಮಾಡ್ದ, ಒಂದ್ ಹೋಯ್ತು. ಆಮೇಲಿಂದ ಒಂದ್ 6 ಹೊಡಕ್ಕೂ ಟ್ರೈ ಮಾಡ್ದ, ಬೌಂಡ್ರಿ ಹತ್ರ ಹಿಡಿದ್ಬಿಟ್ಟ ಕ್ಯಾಚ್ ನ. ಬಟ್ ಒಂದ್ ಅರ್ಥ ಐತೈತೆ, ಅವ್ರ ಕಳ್ಸ್ಬಿಟ್ಟವ್ರೆ, ಗುರು ನಿಂತ್ಕೊಂಡು ಅಲ್ಲಿ ಇದ್ ಮಾಡ್ಬೇಡಿ, ಚೆನ್ನಾಗ್ ಹೊಡೆದ್ಬಿಟ್ಟು ಬನ್ನಿ, ಇನ್ನು ಡೆಪ್ತ್ ಐತೆ ಚೆನ್ನಾಗೆ, ಲಾಸ್ಟ್ ವರ್ಗು ಆಡ್ತಾರೆ, ನಿಂತ್ಕೋಬೇಡಿ ಅಂತ. ಯಾವಾಗ ಅದು ದೇವದತ್ ಪಡಿಕಲ್ದು ಮತ್ತೆ ಕೊಹ್ಲಿದು ಪಾರ್ಟ್ನರ್ಶಿಪ್ ಬಂದ್ರು ನೋಡು,
ಸ್ವಲ್ಪ ಇದು ರನ್ ರೇಟು ಕಮ್ಮಿ ಜಾಸ್ತಿ ಆಯ್ತಾ ಹೋಯ್ತು. ಅವಾಗ ನೋಡು ಬಂದ್ರು ಕ್ಯಾಪ್ಟನ್ ಚಾರ್ಜ್, ನಾನ್ ಒಳಗ್ ಕಮ್ಮಿ ಆಯ್ತು. ಮುಗಿಸ್ಬೇಕು. ಅಂದ್ರೆ 45 ಬಾಲ್ 50 ಆ ತರ ಬರ್ತಾ ಇತ್ತು, ಕಡಿಮೆ ಆಗ್ತಾ ಬರ್ತಾ ಇತ್ತು ಆಕ್ಚುಲಿ ಅದು. ಅದ್ ಬಂದಾಗ ಹರ್ಷಿತ್ ರಾಣಾ ಓವರ್ ಟೇಕ್ ಓವರ್ ಮಾಡಿದ್ರು, ನೆಕ್ಸ್ಟ್ ಲೆವೆಲ್. ಅದು ಇದು ಕೊಡ್ತಾರಲ್ಲ ಪಾಯಿಂಟ್ ರೀಜನ್ ಒಂದ್ 4 ಹೊಡಿತಾರೆ ನೋಡು ಲಾಸ್ಟ್, ಯಾವ್ದೋ ಯಪ್ಪ ನೆಕ್ಸ್ಟ್ ಲೆವೆಲ್ ಅದು. ತುಂಬಾ ಇಷ್ಟ ಆಯ್ತು ಅದು ಶಾರ್ಟ್ ಅದು. ನಿನ್ನೆ ಎಲ್ಲ 150+ ಸ್ಟ್ರೈಕ್ ರೇಟು ಎಕ್ಸೆಪ್ಟ್ DDP, ಎಲ್ಲ 150+. ಹ್ಮ್ ಬಾ ನೆಕ್ಸ್ಟ್ ಮೋಸ್ಟ್ ವ್ಯಾಲ್ಯೂಬಲ್ ಸ್ಟ್ರೈಕರ್ ಯಾರು ಅಂದ್ರೆ ನಮ್ದು ರಜತ್ ಬಂದಿದ್ದಾರಪ್ಪ. 200. ಟೆರಿಫಿಕ್ ಸ್ಟ್ರೈಕರ್. ಇವನು ನಾನಂದ್ರೆ ಏನೋ ಸ್ವಲ್ಪ ನಿಧಾನಕ್ಕೆ ಆಡ್ತಾರೆ ಅಂದ್ರೆ ಲಿವಿಂಗ್ಸ್ಟನ್ ಬಂದಂಗೆ ರಫ್ ಅಂತ ಬೀಸಲ್ಲ ಅವನು 4 6 4 ಫಿನಿಶ್ ಮಾಡ್ದ. ಇನ್ನೊಂದ್ 9 ರನ್ intent ಬಂದ್ಬಿಟ್ರೆ ಇನ್ನೊಂದು ಕೊಹ್ಲಿಗೆ ಇನ್ನೊಂದ್ 9 ರನ್ ಬಂದಿದ್ರೆ ಚೆನ್ನಾಗ್ ಆಗದು ಅಂತ ಯೋಚನೆ ಮಾಡ್ತಾ ಇದ್ದೆ, ಬಂದ್ ಹೊಡೆದ್ಬಿಟ್ಟು ಬಂಟೆ ಹೋದ ಅವನು. ಮುಂಚೆ Actually ನನಗೆ ಇನ್ನೊಂದು ಏನೋ ಹಂಗ ಆಗ್ಬಿಟ್ಟೈತೆ, ಯಾರು ಆಡ್ಲಿ ಎಷ್ಟಾರು ಹೊಡಿಲಿ ಅವ್ನ್ 50 ಹೊಡೆದು ಬಿಡ ಏನಿಲ್ಲ, ಒಟ್ನಲ್ಲಿ ಒಳ್ಳೆ ರನ್ ರೇಟ್ ಅಂತ ಗೆಲ್ಬೇಕಷ್ಟೇ ಆರ್ಸಿಬಿ. ಹೌದು. ಹಂಗೆ First ಇವಂದು match ಸ್ಟ್ರೈಕ್ ರೇಟ್ ಗೆಲ್ಲಕ್ಕೆ ಚೆನ್ನಾಗಿರ್ಬೇಕು ಅಂತ. ಫಸ್ಟ್ ಮ್ಯಾಚ್ ಗೆಲ್ಲಕ್ಕೆ ನೋಡ್ಬೇಕು, ಯಾರು ಎಷ್ಟೇ ಹೊಡಿಲಿ ಅಯ್ಯ್, RCB ಮ್ಯಾಚ್ ಗೆಲ್ಲಬೇಕು. ಎಲ್ಲ ನೆಕ್ಸ್ಟ್ ಮ್ಯಾಚ್ ಯಾವಾಗ ಇರೋದು? ಫ್ರೈಡೇ ಅಲ್ವಾ? ಫ್ರೈಡೇನಾ? CSK ಮೇಲೆಪ್ಪ, ಅಯ್ಯೋ, ಬದ್ಧ ವೈರಿಗಳ ಮೇಲೆ ಗೆದ್ದು ಅವೆಲ್ಲ ಕಾಲ. ಒಂದ್ ಥು, ಬಿಡಪ್ಪ. ಯಾವ CSK ಆದ್ರೆ ಏನ್ಲ. ಅಲ್ಲ ಕಣ ಹೇಳಿದ್ದು, ನಾನು ಹೇಳಿದ್ದು ಅದು ಬದ್ಧ ವೈರಿಗೆ ಹೇಳ್ತಾರ ತಾನೆ ಸೌತ್ ಟೀಮ್ಸ್, ಸೌತರ್ನ್ ಡರ್ಬಿ. ನಾವ್ ಆಲೆ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಬಿಡು, ಈಗ ಯಾವ ವೈರತ್ವನೂ ಇಲ್ಲ, ಬರೀ ಹೊಡಿತಾ ಇರ್ತೀವಿ. ಹೌದು. 50 ಸಲ ತೋರಿಸ್ತಾ ಅನ್ಕೊಂಡ್ಲ ಅದ್ನ. ಸರಿ ಸರಿ ಆಯ್ತು, ಎಂಡ್ ಮಾಡ್ತೀನಪ್ಪ. Bye. ನೀನೇ ಮಾಡ್ತೀಯಾ? ಸರಿ ಮಾಡು.